ನಮಸ್ತೆ, ಸಿನಿಮಾ ಪ್ಯಾರಡೈಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬಿ ಗಣಪತಿ. ಇವತ್ತು ಭಾಗೀರಥಿ ಸಿನಿಮಾದ ಬಗ್ಗೆ ನಾನು ಮಾತಾಡ್ತೀನಿ. ಜನಪದ ಕತೆ ಯಾವಾಗಲೂ ಸತ್ಯದ ಪರವಾಗಿರ್ತದೆ. ಜನಪದ ಕತೆ ಅದು ಜನಮನದ ಕಥೆಯಾಗಿರ್ತದೆ. ಅದಕ್ಕೆ ಆಶಯವಷ್ಟೇ ಗೊತ್ತು ಹೊರತು ಅದರ ಪ್ರತಿಕ್ರಿಯೆ ಆಗಲಿ ಅಥವಾ ಅದು ಬರೆಯುವ ಚರಿತ್ರೆಯ ಬಗ್ಗಾಗಲಿ ಅಥವಾ ಅದು ತನ್ನದೇ ಆದಂಥ ರೀತಿಯಲ್ಲಿ ದಕ್ಕಿಸಿಕೊಳ್ಳುವಂಥ ವ್ಯಾಖ್ಯಾನದ ಬಗ್ಗಾಗಲಿ ಅದಕ್ಕೆ ಯಾವತ್ತೂ ಭಯವೂ ಇಲ್ಲ, ಕಾಳಜಿಯೂ ಇಲ್ಲ, ಮತ್ತೆ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯೂ ಇರುವುದಿಲ್ಲ. ಅದು ಇದ್ದ ಹಾಗೆ ಇದ್ದದ್ದನ್ನು ಇದ್ದಂತೆಯೇ ಜನಜೀವನದ ಉದ್ದಕ್ಕೂ ಬಿಡ್ತಾ ಬರ್ತದೆ, ಹೇಳ್ತಾ ಬರ್ತದೆ. ಹಾಗಾಗಿ ಕೆರೆಗೆ ಹಾರ ಕನ್ನಡದ ಸಾಹಿತ್ಯದ ಪ್ರಪಂಚದಲ್ಲಿ, ಕನ್ನಡದ ಸಾಂಸ್ಕೃತಿಕ ಜಗತ್ತಿನಲ್ಲಿ, ಕನ್ನಡದ ವಿದ್ವತ್ಪೂರ್ಣವಾದಂಥ ಒಂದು ಚರ್ಚೆಗೆ ಒಳಗಾದಂಥ ಮನಸ್ಸಿನಲ್ಲಿ ಅತಿ ವಿಶಿಷ್ಟವಾದಂಥ ಸ್ಥಾನವನ್ನು ಪಡ್ಕೊಂಡಿದೆ. ನಿನ್ ಕೈ ತುತ್ತಾಕಿ ದೊಡ್ಡವನ್ ಮಾಡಿದಕ್ಕೆ ಬೋಲ್ ಬೆಲೆ ಕೊಟ್ಟೆ ಮಹಾದೇವ. ಎದುರುತ್ತರ ಕೊಡಕ್ಕೆ ಚಂದ ಕಲ್ತು ಬಿಟ್ಟಿದ್ಯಾ. ಹಂಗೆಲ್ಲ ಏನೇನೋ ಅನ್ಕೋಬೇಡವಾ. ಅನ್ಕೊಳ್ದೆ ಇನ್ನೆಲ್ಲ ಮಾಡಕ್ಕಾಯ್ತದೆ ಹೇಳು? ನಾವ್ ಹೇಳ್ದಂಗ ಕೇಳ್ತಾ ಇದೀಯ? ಮದ್ವೆ ಮಾಡ್ಕೊಳ್ಳ ಅಂದ್ರೆ ದೊರೆ ದಂಡು ದಾಂಡು ಅಂತ ಏನೇನೋ ಹೇಳ್ತಾ ಇದೀಯಾ? ನಾನ್ ದಿಟಾನು ಹೇಳ್ತಿದ್ದೀನಿ ಕಣಪ್ಪಯ್ಯ. ಹೇಳಿ ಕೇಳಿ ನಾನ್ ದಂಡಕ್ಕೆ ಸೇರಿರೋ ಮನ್ಸ. ಎಷ್ಟು ದಿನ ಬದುಕಿರ್ತೀನೋ, ಯಾವಾಗ ಸಾಯ್ತೀನೋ ಗೊತ್ತಿಲ್ಲ. ನನ್ನ ಜೀವನೂ ನನ್ನ ಕೈನಾಗಿಲ್ಲ, ಜೀವನೂ ನನ್ನ ಕೈನಾಗಿಲ್ಲ. ಹಿಂಗಿರುವಾಗ ಒಬ್ಬ ಹೆಣ್ಮಗಳು ಕುಂಕುಮ ಮಾಡ್ಸಕ್ ನಾನು ಮದ್ವೆ ಆಗ್ಬೇಕಾ? ನಾನು ಆಗಲ್ಲ ಅಂದ್ಮೇಲೆ ಆಗಕ್ಕಿಲ್ಲ. ಬರಗೂರು ರಾಮಚಂದ್ರಪ್ಪನವರು ತನ್ನ ಎಲ್ಲಾ ಕ್ಷೇತ್ರದ ಕೃತುಶಕ್ತಿಯಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡವರು. ಹಾಗೆ ನೋಡಿದರೆ ಕಲಾತ್ಮಕ ಚಿತ್ರಗಳು ಮತ್ತು ಅದರ ಒಟ್ಟು ಇತಿಹಾಸವನ್ನು ಗಮನಿಸಿದರೆ ಕಾಸರವಳ್ಳಿಯವರು ಇವತ್ತು ಏನು 4 ಸ್ವರ್ಣ ಕಮಲವನ್ನು ತಂದು ಕನ್ನಡಕ್ಕೆ ಒಂದು ಮಾನಧನವಾಗಿ ಸಂದಿದ್ದಾರೋ ಅದೇ ರೀತಿಯಲ್ಲಿ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಅತ್ಯಂತ ಹೆಚ್ಚು ಪ್ರಶಸ್ತಿಯನ್ನು ತಗೊಂಡದ್ದು ಬರಗೂರವರ ಹೆಗ್ಗಳಿಕೆ. ಅದು ಚಿತ್ರಕಥೆ ಇರ್ಬೋದು, ಸಂಭಾಷಣೆ ಇರ್ಬೋದು, ಸಿನಿಮಾ ಇರ್ಬೋದು, ನಿರ್ದೇಶನ ಇರ್ಬೋದು, ಹಾಡಿರ್ಬೋದು. ಆದರೆ ಬರಗೂರವರ ಯೋಚನೆಯ, ಬರಹದ, ಮಾತಿನ, ಆದರ್ಶದ, ಒಟ್ಟು ಹೋರಾಟದ ಹಿನ್ನೆಲೆಯಲ್ಲೇ ಬೆಳೆದು ಬಂದ ನಮ್ಮ ತಲೆಮಾರು ಅವರಿಗೆ ಆಪ್ತವಾಗಿರೋದ್ರಿಂದ ಮತ್ತೆ ಅವರು ವಿಮರ್ಶೆಯನ್ನು ಅತ್ಯಂತ ಜತನದಿಂದ ಮತ್ತು ಸ್ಪಷ್ಟತೆಯಿಂದ ನೇರವಾಗಿ ಸ್ವೀಕರಿಸುವುದರಿಂದ ಅವರ ಸಿನಿಮಾಗಳ ಬಗ್ಗೆ ನಿಷ್ಠುರವಾಗಿ 2 ಮಾತನ್ನು ನಾನು ಆಡಿದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. 14 ಸಿನಿಮಾಗಳಲ್ಲಿ 13 ಸಿನಿಮಾ ಕೇವಲ ಪ್ರಶಸ್ತಿ, ಆಶಯ ಮತ್ತು ಅದರ ಬದ್ಧತೆಗಾಗಿ ಮಾತ್ರ ಅದು ದಾಖಲಾಗ್ತದೆ. ಅದು ಜನಮನ ನೋಡುವ ಸಿನಿಮಾವಾಗಿ ಇವತ್ತಿಗೂ ಬರಗೂರು ಜನರ ಪ್ರೀತಿಯ ನಿರ್ದೇಶಕನಾಗಿ ದಾಖಲಾಗಿಲ್ಲ. ಆ ಕಾರಣಕ್ಕಾಗಿಯೇ ಬರಗೂರು ಹೇಳಿದ್ರು, ಭಾಗೀರಥಿ ಜನ ನೋಡುವ ಸಿನಿಮಾ ಆಗಿದೆ, ಜನ ನೋಡುವ ಸಿನಿಮಾ ಮಾಡಿದ್ದೇನೆ, ಜನ ನೋಡ್ತಾರೆ, ನೋಡಬಹುದು ಅಂತ ಅವರೇ ಹೇಳಿದ್ರು. ಅದರ ಅರ್ಥ ಅವರಿಗೆ 13 ಸಿನಿಮಾ ನಿರ್ದೇಶನ ಮಾಡ್ತಾ ನಾನು ಮಾಡಿದ ಸಿನಿಮಾ ಜನರಿಗೆ ಅರ್ಥವಾಗಿಲ್ಲ, ಜನ ನೋಡಲಿಕ್ಕೆ ಸಾಧ್ಯವಾಗಿಲ್ಲ, ಅಥವಾ ಜನ ನೋಡುವಂಥ ಸಿನಿಮಾವನ್ನ ಕಟ್ಟಲಿಕ್ಕೆ ನನಗೆ ಆಗಿಲ್ಲ ಅನ್ನೋದನ್ನ ಅವರೇ ಅರ್ಥ ಮಾಡ್ಕೊಂಡಿದ್ರು. ಬಹುಶಃ ಗಾಂಧಿನಗರದ ಒಟ್ಟು ಸೂತ್ರಗಳು, ಮಾಸ್ ಸಿನಿಮಾ ಅಂದ್ರೆ ಏನು, ಸಿನಿಮಾ ಜನ ಯಾಕೆ ನೋಡ್ತಾರೆ, ನೋಡಬೇಕು ಅಂದ್ರೆ ಆ ಸಿನಿಮಾ ಹೇಗಿರಬೇಕು, ಇದರ ಬಗ್ಗೆ ಅವರು ಈಗ ಆಲೋಚನೆ ಮಾಡಿದಾಗಿದೆ. ಹಾಗಾಗಿ ಭಾಗೀರಥಿ ನೋಡಬಹುದಾದ ಸಿನಿಮಾ, ಭಾಗೀರಥಿ ನೋಡಲಿಕ್ಕೆ ಯೋಗ್ಯವಾದ ಸಿನಿಮಾ. ಯಾಕಂಗ್ ನಕ್ಕಿದ್ದು? ಅವ್ರು ಯಾಕಂಗ್ ಬಿದ್ದಿದ್ದು? ಬಿದ್ರೆ ನಕ್ಬಿಡ್ತಾರಾ? ಸಮಾಧಾನ ಮಾಡ್ಬೇಕು, ಸಮಾಧಾನ. ಅದಕ್ ನೀವಿದ್ರಲ್ಲ. ಒಬ್ಬರಿಗಿಂತ ಇಬ್ಬರು ಲೇಸು ಅಲ್ವಾ? ನೀವೊಬ್ರೇ ಎಲ್ಲಿದ್ರಿ? ಇಬ್ರ ತಾನೇ ಇದ್ದಿದ್ದು. ಮಾತಿಗೆ ಏನ್ ಕಡಿಮೆ ಇಲ್ಲ. ನಿನ್ನ ಹೆಸರು? ಹೆಸರು ತಗೊಂಡ್ ಏನ್ ಮಾಡ್ತೀರಾ? ದಂಡಿಗೆ ಸೇರಿಸ್ಕೊಂತೀರಾ? ಅದಕ್ಕೆಲ್ಲ ನಮ್ ದೊರೆಗಳನ್ನ ಕೇಳ್ಬೇಕು. ಹೆಸರೇನು ಅಂತ ಕೇಳಕ್ಕೆ ದೊರೆನ್ ಕೇಳ್ಬೇಕಾಗಿಲ್ವಾ?
ದೊರೆಗಳ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಏನಾಗ್ತೈತೆ? ರುಂಡವನ್ನು ಮುಂಡದಿಂದ ಚೆಂಡಾಡಿ ಊರ ಬಾಗಿಲಲ್ಲಿ ತೋರಣವನ್ನು ಕಟ್ಟುವೆ ಅಂತ ಹೇಳ್ತೀರಾ? ಛೇ, ಅಷ್ಟೊಂದು ಕ್ರೂರಿ ಅಲ್ಲ ನಾನು. ಹಾ, ದಣ್ಣಗಿರೋರು ರುಂಡದ ಮಾಲೆ ಕಟ್ಟಿಸ್ದೆ ಹೂವಿನ ಮಾಲೆ ಕಟ್ಟಿಸ್ತಾರ. ಸುಮ್ಕೆ ಸುಳ್ಳಾಡ್ಬೇಡಿ. ದೊರೆ ದಂಡು ದಾಂಡು ಅಂತ ಬಾಳ್ವೆ ಮಾಡಿದ್ರೆ ಎಲ್ಲ ಮಾಡ್ದಂಗತ್ತ. ಅದ್ನೇಳಿ ಮೊದ್ಲು. ನಾನು ಹೇಳೋದಿರ್ಲಿ, ನೀನೇನ್ ಹೇಳ್ಬೇಕು ಅನ್ಕೊಂಡಿದ್ಯಾ ಅದ್ನ ಹೇಳೋ ಮೊದ್ಲು. ಸಿರಿವಂತರಿಗೆ ಬೆಳೆ ಬೆಳಿಯಕ್ಕೆ ಬಾವಿ ನೀರೈತೆ, ಬಡವ್ರಿಗೆ ಏನೈತೆ? ಒಂದ್ ಕೆರೆ ಕಟ್ಸಿದ್ರೆ ಬಡವ್ರ ಜಮೀನ್ಗೆ ನೀರ್ ಆಗ್ತೈತೆ. ನಿಮ್ಮಂಗ್ ದಂಡ್ ಸೇರ್ಕೊಂಡು ದೊರೆ ದೊರೆ ಅನ್ಕೊಂಡಿದ್ರೆ ನಮ್ಗೇನ್ ಬರೀತೈತೆ ಹೇಳಿ ನೋಡವಾ? ನಾನು ಹೇಳಿದ ಸಿ ಕಿವಿಗೆ ಹಾಕಳಿ. ಆ ಇಡೀ ಸಿನಿಮಾದ ಒಂದು ಹೃದಯ ಭಾಗವಾದಂತಹ ಆ ಭಾವನಾತ್ಮಕತೆ ಏನಿದೆ, ಆ ಸೊಸೆಯನ್ನ ಬಲಿ ಕೊಡುವ ಮಾವನ ಒಡಲ ವ್ಯಥೆ ಏನಿದೆ, ಹೆಂಡತಿಯೇ ಬರಿಯಾದಂಥ ಕಥೆಯನ್ನ ಕೇಳಿ ಇಡೀಯದಾಗಿ ಬದುಕನ್ನೇ ಕಳೆದುಕೊಳ್ಳುವಂಥ ಮಾದೇವನ ಹೃದಯದ ಆ ತಲ್ಲಣ ಏನಿದೆ, ಅಥವಾ ಆ ಹಿರಿ ಸೊಸೆ ಬಲಿಯಾಗಬೇಕಾದಂಥ ಸ್ಥಿತಿಯಲ್ಲಿ ಕಿರಿ ಸೊಸೆ ತಾನೇ ಆಹಾರವಾಗುವಂಥ ಆ ಒಂದು ಹಿರಿ ಮತ್ತು ಕಿರಿ ಸೊಸೆಯರ ಮಧ್ಯೆಯ ಅಮೂರ್ತವಾದಂಥ ಒಂದು ಭಾವನೆಯ ತುಳುಕಾಟ ಏನಿದೆ, ಅದು ಇಡೀ ಚಿತ್ರದಲ್ಲಿ ಗಟ್ಟಿಯಾಗಿ ಮೂಡಿಬಂದಿದೆ. ಭಾಗೀರಥಿ, ಯಾಕವ್ವ ಕೆರೆ ತಾವು ಬಂದು ಹಿಂಗ್ ಕುಂತಿದ್ಯಾ? ಕಿರಣ ನಿಂತು ನ್ಯಾಯ ಕೇಳೋಣ ಅಂತ ಬಂದೆ ಕಣಕ್ಕ. ನಾನು ಅದಕ್ಕೆ ಬಂದಿದ್ದೀನಿ ಕಣವ. ನಾನು ಕೇಳತೀನಿ, ನೀನು ಕೇಳ್ಬೇಕಂತ ಬಂದಿದ್ಯಲ್ಲಕ್ಕ. ನಿಂದ ಏಟೊಂದು ಒಳ್ಳೆ ಮನ್ಸು. ನಿನ್ ಮನ್ಸು ಆಟ ಒಳ್ಳೇದು ಭಾಗೀರಥಿ. ನಾನ್ ನ್ಯಾಯ ಕೇಳವ ಅಂತ ಬಂದ್ರೆ ನನಗಿಂತ ಮುಂಚೆ ನೀನೇ ಕೇಳ್ತಿದೀಯಲ್ಲ. ಏನ್ ಮಾಡೋದಕ್ಕಯ್ಯ? ಜೀವ ಕೊಡೋ ಕೆರೆನೆ ಜೀವ ಕೇಳ್ತಾ ಐತೆ. ಜೀವ ಕೇಳಕ್ಕೆ ಕೆರೆಗ್ ಬಾಯಿ ಎಲ್ಲೈತೆ ಭಾಗೀರಥಿ? ಬಾಯಿ ಇರೋರು ಜೀವ ಕೇಳ್ತಾರೆ, ಬಾಯಿ ಇಲ್ದವರು ಬಲಿ ಹಾಕ್ತಾರೆ. ಎಂತ ಒಳ್ಳೆ ಮಾತು ಹೇಳ್ತೀಯ ಅಕ್ಕಯ್ಯ. ಇಂಥ ಒಳ್ಳೆ ಮಾತು ಕೇಳೋ ಭಾಗ್ಯವು ನನ್ಗೆ ನೆಚ್ಚ ದಿನ ಇರೋಕ್ಕಿಲ್ಲ. ಇರೋ ಗಂಟ ಒಳ್ಳೆ ಮಾತು, ಹೋದ್ಮೇಲೆ ಮಾತೇ ಇಲ್ಲ. ಬಾ ಅಕ್ಕಯ್ಯ, ಮನೆಗೆ ಹೋಗೋಣ. ನೀ ಹೋಗು, ನಾ ಆಮ್ಯಾಕ್ ಬರ್ತೀನಿ. ಅಕ್ಕಯ್ಯ ಹೋಗು.